ಏನ್ ಅಂದ್ಕೊಂಡಿರ್ಬೇಕು ನನ್ನ ಬಾಮೈದ ಅವನು. ಆ ಇನ್ ಎಂತ ಕುತಂತ್ರಿ ಇರ್ಬೇಕು. ಕಡೆಗೂ ನನಗೆ ನೆಮ್ಮದಿ ಇಲ್ದಂಗೆನೆ ಮಾಡ್ಬಿಟ್ನಲ್ಲ. ಆ ಒಂದೊಂದಾಗೆ ಕುತಂತ್ರಗಳು. ಏನ ಅಂದ್ಕೊಬಿಟ್ಟಿದೆ ಅವನಿಗೆ. ಇವೆಲ್ಲ ಕುತಂತ್ರ ನನ್ನ ಮೇಲೂ ಮಾಡ್ತಾನಂತ ನಾನು ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲ್ಲ. ಕೆಲಸದಿಂದ ತೆಗೆದು ಬಿಟ್ನಲ್ಲ, ಅದೇ ಕೋಪಕ್ಕೆ ತಡೀಕಾಗ್ದಲೆ ಏನಾದ್ರೂ ಮಾಡ್ಬಿಟ್ಟು ಏನಾದ್ರೂ ಒಂದು ಮಾಡ್ಲೇಬೇಕಲ್ವಾ ಇವರಿಗೆ ಅಂತ ಹಿಂಗೆಲ್ಲ ಮಾಡಿದಾನೆ. ಕಡೆಗೂ ನಾನು ಎಷ್ಟೊಂದೆಲ್ಲ ಪ್ರೀತಿಯಿಂದ ಸಾಕಿದ ನನ್ನ ಮಗಳಿಗೇನೆ ಅವನ ಮಗಂಗೆ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟನಲ್ಲ. ಎಲ್ಲ ಲೆಕ್ಕ ಇವನೇ. ಬಾಮೈದ, ಇಂಥ ಕೆಲಸ ಎಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲ್ಲ ಕಳ್ಳ. ನಿನ್ಗೈತೆ ಇನ್ಮೇಲಿಂದ. ಹ್ಞೂ, ನನ್ನ ನೆಮ್ಮದಿನೇ ಹಾಳು ಮಾಡ್ಬಿಟ್ನಲ್ಲೋ. ಆ ಒಂದೊಂದಾಗಿ ಇವನೇ ಕಣ ಕುತಂತ್ರ ಮಾಡಿ 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 ನನ್ನ ಮಗನ ಜೊತೆ ಕೆಟ್ಟವನಾಗೋದಕ್ಕೆ, ನನ್ನ ಮಗಂಗೆಲ್ಲ ಬೊಯ್ಯೋದಕ್ಕೆ. ಹಂಗೆ ಇವ್ರು ಎಲ್ಲಾರ್ಗು ನನ್ನ ಮಣ್ಣ ತಮ್ಮದ್ರಗಳ ಜೊತೆ ನಾನು ಇಷ್ಟು ದಿವಸ ದೂರ ಇರೋದಕ್ಕೆ ಕಾರಣನೇನಿ ಇವ್ ನಮ್ಮ ಬಾಮೈದ ಕಳ್ಳ. ಎಂಥ ಮನೆ ಆಳು ಕೆಲಸ ಮಾಡ್ಬಿಟ್ಟಂಗೆ ಗೊತ್ತಾ. ಸಾಲದಕ್ಕೆ ಲೇ ದಿಲೀಪ, ನಿಮ್ಮಮ್ಮ ಆಯ್ತು ನೋಡು. ನಿಮ್ಮಮ್ಮನೂ ಭಾಳ ಕುತಂತ್ರ ಐತೆ. ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದೆ. ಹ್ಞೂ ಅಲ್ಲ, ಮಗಳು ಮದುವೆ ಆಗಿದ್ದಾಳೆ ತಮ್ಮನ ಮಗನ ಜೊತೆ ಅಂತ ಬೇಜಾರೇ ಆಗ್ತಿಲ್ಲ. ಇನ್ನು ಖುಷಿ ಆಗ್ತೈತೆ. ಬಿಡ್ರಿ, ಇನ್ನು ಚೆನ್ನಾಗಿರ್ಲಿ ಬಿಡ್ರಿ ಅಂತ ಹೇಳ್ತೈತಲ್ಲ ನಿಮ್ಮಮ್ಮ. ಲೆಕ್ಕ ಹಾಕು ಅಲ್ಲಿ. ನಿಮ್ಮ ಅಮ್ಮನೂ ಭಾಳ ಸಪೋರ್ಟ್ ಐತೆ ಇದರಲ್ಲಿ. ನನಗೆ ಬರ್ತಾ ಇರೋ ಕೋಪಕ್ಕೆ ನನ್ನ ಬಾಮೈದಂಗೆ ಇಟ್ಕೊಂಡು ಏನು ಮಾಡ್ಬೇಕಂತ ಅನಿಸ್ತಿಲ್ಲ, ಗೊತ್ತಾಗ್ತಿಲ್ಲ ನನಗೆ. ಹ್ಞೂ ಅಬ್ಬಬ್ಬಬ್ಬಬ್ಬ, ನನ್ನ ಮಗಳು ಮಾತ್ರ ಭಾಳ ಒಳ್ಳೆಯವಳು ಅಂದ್ಕೊಬಿಟ್ಟಿದ್ದೆ ನಾನು. ಅಪ್ಪ, ನಾನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಹಂಗೆ ಕೆಲಸ ಮಾಡ್ತೀನಿ, ಹಂಗೆ ಓದ್ತೀನಿ ಹಿಂಗೆ ಓದ್ತೀನಿ ಅಂತ ದೊಡ್ಡದಾಗಿ ಬೇರೆ ಹೇಳ್ತಿದ್ಲು. ಹ್ಞೂ ಎಲ್ಲಾದ್ರೂ ಹಿಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿದ್ರೆ ನಾನು ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡ್ಬಿಡ್ತಿದ್ದೆ. ಆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮೋಸ ಮಾಡಿಬಿಟ್ರಲ್ಲಪ್ಪ ನನಗೆ. ಎಲ್ಲರೂ ನನ್ನಿಂದ ದೂರನೇ ಇದು ಮಾಡ್ತಿದಾರಲ್ಲ. ನನ್ನ ಹೆಂಡ್ತಿಗೆ ಅಷ್ಟೊಂದೆಲ್ಲ ಮುದ್ದಾಗಿ ಚೆನ್ನಾಗಿ ಸಾಕ್ಬಿಟ್ಟು ಕಡೆಗೆ ನನ್ನ ಹೆಂಡ್ತಿನೇ ನನಗೆ ವಾಪಸ್ಸು ತಿರುಗ್ಬಿಟ್ಲಲ್ಲ. ಹ್ಞೂ ಎಲ್ಲ ತಮ್ಮನ ಕಡೆನೇ ಮಾತಾಡ್ತಿದ್ದಾಳಲ್ಲ. ಆ ತಮ್ಮ ಹೇಳ್ದಂಗೆನೆ ಮಾತು ಕೇಳ್ತಿದ್ದಾಳಲ್ಲ. ಲೆಕ್ಕ ಹಾಕು. ಮದ್ಗಳು ಹೋಗ್ಬಿಟ್ಟು ಮದುವೆ ಆಗಿಳಲ್ಲ ಅಂತ ಒಂದು ಈಟಾದ್ರೂ ಬೇಜಾರಾಯ್ತಾ ಅವಳಿಗೆ? ಖುಷಿ ಆಗ್ತೈತಿ, ಇನ್ನು ಖುಷಿ ಆಗ್ತೈತಿ. ಮಾವ ಮಾವ ನಡೀರಿ ಮಾವ, ಸುಮ್ಮನೆ ಯೋಚನೆ ಮಾಡಿರಿ. ಇವಾಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಸದ್ಯ ಇವಾಗಲಾದ್ರೂ ನಿಮ್ಮ ಅಣ್ಣ ತಮ್ಮದ್ರ ಜೊತೆ ಹೆಂಗ ಚೆನ್ನಾಗಾದ್ರಲ್ಲ, ಖುಷಿಯಾಗಿದ್ದೀರಲ್ಲ, ಅಷ್ಟೇ ಸಾಕು. ನಿಮ್ಗೆ ನೆಮ್ಮದಿಯಾಗಿರ್ತೀರಾ. ನಡೀರಿ ಮಾವ, ನೀವ್ ಯೋಚನೆ ಮಾಡ್ಬೇಡ್ರಿ. ನಾನು ನಿಮ್ಗೆ ಮಗಳಿಗಿಂತ ಹೆಚ್ಚಾಗಿ ನಾನ್ ನೋಡ್ಕೊಳ್ತೀನಿ. ಮಗ ದಿಲೀಪ ಚೆನ್ನಾಗಿ ನೋಡ್ಕೊಳ್ತಾನೆ. ಸದ್ಯಕ್ಕೆ ನಿಮ್ಗೆ ಗಜೇಂದ್ರ ಇದ್ದಾನೆ, ಎಲ್ಲಾರು ಇದ್ದಾರೆ, ಕುಮಾರಣ್ಣ ಇದ್ದಾರೆ, ರಮೇಶಪ್ಪ ಇದ್ದಾರೆ, ರಾಜೇಶ ಇದ್ದಾರೆ. ಎಲ್ಲಾರು ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ನಡೀರಿ. ನೀವ್ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತ. ಅವ್ರಂತೂ ಮೋಸ ಮಾಡ್ಲಿರೋ ನಿಮ್ ಮಗಳು ಹಂಗಂತ ನಾವು ನಿಮ್ಗೆ ಮೋಸ ಮಾಡ್ಬಿಡ್ತೀವ? ನೀವು ನಮ್ಗೆ ತಂದೆ ಸಮಾನ. ಎಲ್ಲಾದ್ರಲ್ಲೂ ನಿಮ್ಗೆ ಏಂತ್ರದಲ್ಲೂ ಕಡಿಮೆ ಮಾಡಲ್ಲ. ಚೆನ್ನಾಗಿ ನೋಡ್ಕೊಳ್ತೀವಿ. ನಡೀರಿ. ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀರಲ್ಲ? ಮೊದ್ಲೇ ನಿಮ್ಗೆ ಆರೋಗ್ಯ ಬೇರೆ ಸರಿ ಇಲ್ಲ. ಆರೋಗ್ಯ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ನಡೀರಿ, ಯೋಚನೆ ಮಾಡ್ಬೇಡ್ರಿ. ಶಶಿ, ಸುಮ್ಕಿರಮ್ಮ. ಹೊಟ್ಟೆ ಉರ್ದೋಗ್ತೈತ್ ಕಣಮ್ಮ ನನಗೆ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಎಂತ ಕೆಲಸ ಮಾಡ್ಬಿಟ್ರು ನೋಡ್ದೇನಮ್ಮ. ಎಂತ ಮೋಸ ಮಾಡ್ತಿದಾರಂತ, ಎಂತ ಕುತಂತ್ರ ಬುದ್ಧಿ ಆಗಿರ್ಬೇಕು ಇವರು. ಎಲ್ಲರೂ ಸೇರ್ಕೊಂಡ್ಬಿಟ್ಟು ನನಗೆ ಗೊತ್ತಿಲ್ದಂಗೆನೆ ಒಳಗಡೆ ಸಂಚು ಮಾಡಿ 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 ಇವೆಲ್ಲ ನನಗೆ ಮೋಸ ಮಾಡ್ತಿದ್ದಾರೆ ಕಣಮ್ಮ. ನನಗೆ ಇತ್ತೀಚೆಗೆ ಗೊತ್ತಾಯ್ತು ಇವರೆಲ್ಲ ಈ ರೀತಿ ಎಲ್ಲ ಮಾಡ್ತಿದಾರಂತ. ಇಷ್ಟ ದಿವಸ ಹಿಂಗೆ ಕುತಂತ್ರ ಮಾಡಿ 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 ನಮ್ಮ ಅಣ್ಣ ತಮ್ಮಂದ್ರಗಳ ಜೊತೆ ನನಗೆ ದೂರ ಮಾಡ್ಬಿಟ್ರು. ನನ್ನ ದಿಲೀಪ ಏನೇನು ತಪ್ಪು ಮಾಡಿರಲ್ಲ ಅಂದ್ರು ಬಂದು 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 ಇಲ್ದವೆಲ್ಲ ಹೇಳೋರು ಇವ್ರ ಮೇಲೆ. ನಿನ್ ಮಗ ಕೆಲಸನೇ ಮಾಡಲ್ಲ, ನಿನ್ ಮಗ ಅಲ್ಲಿ ಇಲ್ಲಿ ತಿರ್ಗಾಡ್ತಾನೆ ಪೋಲಿ ಅಂತ. ಅಲ್ಲ ಕಣಮ್ಮ, ಊರ್ ಜನಗಳ ಮುಂದೆ ಹೆಂಗಮ್ಮ ತಲೆ ಎತ್ಗಡೆ ತಿರ್ಗಾಡ್ಲಿ? ನಿಮ್ ಮಗಳು ಓಡೋಗ್ಬಿಟ್ಟು ಮದುವೆ ಆಗಿ ಬಂದ್ಬಿಟ್ಟಿದ್ದಾಳಂತೆ ನಿಮ್ಮ ಬಾಮೈದನ್ ಮಗನ ಜೊತೆ ಅಂತ ಹೇಳಿರಿ. ಏನಂತ ಉತ್ತರ ಕೊಡೋಣಮ್ಮ? ನನ್ಗೆ ನಮ್ಮೂರಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡಕ್ಕೆ ಭಯ ಪಡ್ತಿದ್ದ ಜನಗಳೆಲ್ಲ ಇವಾಗ ಎದುರುತ್ತರ ಕೊಡಂಗ ಆಗ್ಬಿಟ್ಟಿದಾರೆ ಕಣಮ್ಮ. ಏನಮ್ಮ ಮಾಡೋದು? ಇಷ್ಟೊಂದೆಲ್ಲ ಅವಮಾನಗಳು ಸಹಿಸ್ಕೊಳಕ್ಕೆ ನನ್ನ ಕೈಲಂತೂ ಆಗ್ತಿಲ್ ಕಣಮ್ಮ. ಎಲ್ಲಾದ್ರೂ ಹೋಗ್ಬಿಡ್ತೀನಿ ಕಣಮ್ಮ ನಾನು. ಶಶಿ, ನನ್ನ ಕೈಲಂತೂ ಇರಕ್ ಆಗ್ತಿಲ್ ಕಣಮ್ಮ. ಇದೊಳ್ಳೆ ಚೆನ್ನಾಗೈತಲ್ಲ ಮಾವ. ಮಾವ, ನಿಮ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಂತದ್ ಏನಾಗೈತೆ? ಹೋಗ್ಲಿ ಬಿಡ್ರಿ. ಮದುವೆ ಆಗಿದ್ದಾಳೆ ತಾನೆ, ಅವಳು ಇಷ್ಟಪಟ್ಟಿದ್ದಾಳೆ, ಮದುವೆ ಆಗಿದ್ದಾಳೆ. ಹೇಳೇ ಬಂದ್ಬಿಡೋಣ, ಅದಕ್ಕೇನಂತೆ. ಕರಿಯನ ಒಳ್ಳೆ ಮಾತಲ್ಲಿ. ಬಾರಮ್ಮ, ಚೆನ್ನಾಗಿರ್ ಬಾರಮ್ಮ. ಮದುವೆ ಆಗಿದ್ದಾಳ ಆಗಿಲ್ಲ ಅಂತ ಕೇಳೋಣ ಮೊದ್ಲು. ಆಗಿರಲ್ಲ ಅಂದ್ರೆ ಬಾರಮ್ಮ, ನಿನ್ಗೆ ಅವನ್ಗೇನೇ ಬೇಕಾದ್ರೆ ಮಾತಾಡ್ಬಿಟ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ತೀವಿ. ಬಾರಮ್ಮ, ಒಳ್ಳೇದಾಗ್ಲಿ. ಏನು ಯೋಚನೆ ಮಾಡ್ಬೇಡ. ಇಷ್ಟಪಟ್ಟಿದ್ದಿರ್ತಾರೆ, ಬನ್ನಿ ಅಂತ ಹೇಳೋಣ ಒಳ್ಳೆ ಮಾತಲ್ಲಿ. ಇಲ್ಲ ಇಲ್ಲ ಇಲ್ಲ, ನಾನ್ ಮದುವೆ ಆಗಿದ್ದೀನಿ, ನಾನು ಬರೋದಿಲ್ಲ ನಿಮ್ ಮನೆಗೆ, ಹಂಗೆ ಹಿಂಗೆ ಅಂತ ಹೇಳಲ್ಲಂದ್ರೆ ಸರಿ ನಮ್ಮ ಆಯ್ತು. ಇನ್ಮೇಲಿಂದ ನಮಗೂ ನಿಮ್ಗೂ ಯಾವ್ದೇ ಕಾರಣಕ್ಕೂ ಸಂಬಂಧ ಇಲ್ಲ. ನಿನ್ ಪಾಡು ನಿಮ್ಗೆ, ನನ್ ಪಾಡು ನಮ್ಗೆ. ಯಾವ್ದೇ ಕಾರಣಕ್ಕೂ ನಮ್ಮ ಮನೆ ಮೆಟ್ಲು ಬಂದ್ಬಿಟ್ಟು ನಿನ್ ಕಾಲ್ ಇಡಂಗಿಲ್ಲ ಅಂತ ಹೇಳೇ ಬಿಟ್ಟು ಬಂದ್ಬಿಡೋಣ, ಅದಕ್ಕೇನಂತೆ. ಇನ್ನೊಂದ್ ದಿವಸ ನಾವು ಮಾತಾಡ್ಸೋದೇ ಬೇಡ. ನಮ್ ಪಾಲಿಗೆ ಅವಳು ಚಂದ ಇಲ್ಲ ಅಂತಾನೆ ತಿಳ್ಕೊಂಡ್ಬಿಡೋಣ. ಬಿಡಮಾವ, ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ? ಇಲ್ಲ ಕಣಮ್ಮ, ಅವಳು ಏನ್ ಬರ್ಲಿ, ಅವಳು ಬರ್ದಲ್ಲೇ ಇರ್ಲಿ, ಅವಳು ಏನ್ ಮಾಡಿದ್ರು ಅವಳು ಮದುವೆ ಆಗಿದ್ದಾಳೆ. ನನಗೆ ಗೊತ್ತಿಲ್ದಂಗೆನೆ
ಅವ್ರ ಮನೆಗೆ ಹೆಂಗ್ ಹೋದ್ಲು ಅವಳು ಹೋಗ್ಬಿಟ್ಟು ಹಿಂಗೆಲ್ಲ ಮಾಡಿದಾಳಂದ್ಮೇಲೆ ಇನ್ನು ಮುಗೀತು ಕಣಮ್ಮ ನನ್ನ ಪಾಲಿಗೆ ನನ್ನ ಮಗಳು ಇಲ್ಲ ಅಂತಾನೆ. ಹ್ಞೂ ಏನಿದ್ರು ನೀವಿಬ್ರೆ ನಿಮ್ಮ ಅತ್ತೆಗೂ ನಾನು ಮನೆಯಲ್ಲಿ ಉಳಿಸ್ಕೊಳಲ್ಲ ಬಿಡು. ಹ್ಞೂ ಅವಳು ತಮ್ಮ ಅಲ್ವಾ, ಅವಳು ತಮ್ಮ ಅಂದ್ರೆ ಅವನಿಗೆ ಪಂಚಪ್ರಾಣ ಅಲ್ವಾ, ಹೋಗ್ಬಿಡ್ಲಿ. ಅವಳು ತಮ್ಮನ ಕಡೆನೆ ಮಾತಾಡ್ಕೊಂಡಿದ್ದಾಳ ಅವಳು, ಅವಳಿಗೂ ಕಳಿಸ್ಬಿಡ್ತೀನಿ. ಯಾಕಂದ್ರೆ ಇವಳು ಏನೇನು ಮಾಡಿದಾಳಂತ ಒಂದ್ ಸ್ವಲ್ಪ ತಿಳ್ಕೊಳಕ್ ಬಂದಿದ್ದೀನಿ ಆಟೆಯ. ಅದು ಬಿಟ್ರೆ ಯಾವತ್ತರ ನನ್ನ ಮನೆಯಿಂದ ಅವಳಿಗೂ ಆಚೆ ಕಡೆ ಹಾಕ್ಬಿಡ್ತಿದ್ದೆ. ಏನ್ ಮಾಡ್ತೀಯ ನನಗೆ ಯಾರ ಮೇಲೂ ಇಷ್ಟೊಂದೆಲ್ಲ ಯಾರ ಮೇಲೆ ನಾನು ಪ್ರೀತಿ ಇಟ್ಕೊಂಡ್ಬಿಟ್ಟಿದ್ದೋ ಎಲ್ಲಾರು ನನಗೆ ಮೋಸನೇ ಮಾಡ್ಬಿಟ್ರು ಕಣಮ್ಮ. ಹ್ಞೂ ಯಾರಿಗೋಸ್ಕರ ಇಷ್ಟೊಂದು ದಿವಸ ಕಷ್ಟಪಟ್ಟು ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಬಿಟ್ಟು ಎಲ್ಲಾದ್ರೂ ಬಿಟ್ಟು ಕೆಲಸಗಳು ಮಾಡಿದ್ನೋ ಅವರೇ ಎಲ್ಲರೂ ಸೇರ್ಕೊಂಡ್ಬಿಟ್ಟು ನನಗೆ ಮೋಸ ಮಾಡ್ಬಿಟ್ರು ಕಣಮ್ಮ ಶಶಿ. ಮೋಸ ಮಾಡ್ಬಿಟ್ರು, ಏನ್ ಮಾಡ್ಲಿ. ಹೊಟ್ಟೆ ಎಲ್ಲ ಉರ್ದೋಗಂಗೆ ಆಗ್ತೈತೆ ಕಣಮ್ಮ ನನಗೆ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋತಲ್ಲಪ್ಪ. ನಮ್ಮ ಅಪ್ಪ, ದಿಲೀಪ, ಶಶಿ 3 ಜನನು ಎಲ್ಲೋಗ್ತಿದ್ದಾರೆ? ಒಬ್ರಿಂದೆ ಒಬ್ರು ಮಾತಾಡ್ಕೊಂಡು. ಅಪ್ಪಯ್ಯ ನೋಡಿದ್ರೆ ಒಂದು ಸ್ವಲ್ಪ ಕೋಪ ಮಾಡ್ಕೊಂಡಿರಂಗಿದಾರಂಗೆ ಕಾಣಿಸ್ತಿದಾರಲ್ಲ. ಆ ತಿರ್ಗಾ ಇವ್ರು ಯಾರ ಮೇಲೆ ಮುನಿಸ್ಕೊಂಡ್ರು, ಯಾರ ಮೇಲೆ ಕೋಪ ಮಾಡ್ಕೊಂಡ್ರು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇವನು ದಿಲೀಪ ಸುಮ್ಕಿರಪ್ಪ ಅಂತಿದ್ದಾನೆ. ಶಶಿ ನೋಡಿದ್ರೆ ಸಮಜಾಯಿಸ್ತಿದ್ದಾಳೆ. ಏನಾಯ್ತಂತ ಕಣನ ತಿರ್ಗಾ ಹೋಗ್ಬಿಟ್ಟು ಮಾತಾಡಿಸ್ಲಿಲ್ಲ ಅಂದ್ರೆ ಸರಿಯಾಗಲ್ಲ. ಅದೇನಂತ ವಿಚಾರಿಸ್ಲೇಬೇಕು. ಮೊದಲೇ ಬೇರೆ ಹುಷಾರಿಲ್ಲ, ಏನಿಲ್ಲ, ಯಾಕೆ ಬೇಕು ನಮ್ಮ ಅಪ್ಪಂಗೆ ಇವೆಲ್ಲ? ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಂತವಿರ್ದಲೆ ಇಲ್ದ ಬೆಲ್ಲ ತಲಾಟೆಗಳು ಮಾಡ್ತಾನೆ ಇರ್ತವೆ. ಎಷ್ಟು ಒಳ್ಳೆ ತಂದಿಂದ ಹೇಳಿದ್ರು ಮಾತೆ ಕೇಳಲ್ವಲ್ಲ. ಹೋಗತ್ಲಾಗಿ. ದಿಲೀಪ, ಲೇ ದಿಲೀಪ. ಹ್ಞೂ ಅಣ್ಣಯ್ಯ. ಗಜೇಂದ್ರಣ್ಣ. ಇದೇ ಕಣಯ್ಯ. ಯಾಕೆ ಕರ್ದೆ? ಎಲ್ಲೋಗ್ತಿದ್ಯಾ? ನಾನು ಎಲ್ಲಾರ ಹೋಗೋದಿಲ್ಲ ಕಣಪ್ಪ. ಅದ್ಯಾಕೆ ಎಲ್ಲೋಗ್ತಿದ್ರಾ? ಅಪ್ಪ ಹಿಂಗೂನು ಶಶಿಗೆ ಕರ್ಕೊಂಡು ಎಲ್ಲೋಗ್ತಿದ್ಯಾ ನೀನು? ಎಲ್ಲೋಗ್ತಿದ್ರ? ಏನಾಯ್ತು? ಯಾಕ ಅಪ್ಪ ನೋಡಿದ್ರೆ ಒಂಥರ ಕೋಪ ಮಾಡ್ಕೊಂಡೈತೆ, ಒಂಥರ ಮುನಿಸ್ಕೊಂಡಿರಂಗೈತೆ, ಕೋಪದಿಂದ ಇದ್ದಾರೆ. ಏನಾಯ್ತಪ್ಪ ಅಂತದು? ಏನಾರು ತೊಂದರೆಗಿದ್ರೆ ಆಯ್ತಾ ಏನು? ಅಯ್ಯೋ, ತೊಂದರೆ ಆಯ್ತಂತ ಈಕೆ ಹೇಳ್ತಿದ್ಯಲ್ಲ ಅಣ್ಣ. ಅಯ್ಯೋ, ಯಾವ ಬಾಯಿಂದ ಹೇಳಿ ಸುಮ್ಕಿರು. ಹೊಟ್ಟೆ ಎಲ್ಲ ಉರ್ದೋಗಂಗೆ ಆಗ್ತೈತೆ ಅತ್ಲಾಗಿ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಮಗೆ ಮೋಸ ಮಾಡಿಬಿಟ್ರು. ಮೋಸನ. ಈಗ ಏನು ಮಾಡೋಣ ಹೇಳು? ಯೋಚನೆ ಆಗ್ತೈತೆ ನಮ್ಗಂತೂ ಅತ್ಲಾಗಿ. ಅಪ್ಪಯ್ಯ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಇದೊಳ್ಳೆ ಕಥೆ ಆಗೋಯ್ತಲ್ಲ. ಅಲ್ಲ ಕಣೋ ದಿಲೀಪ, ಅಪ್ಪ ಏನಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ಅದೇಳು ಬಾಯ್ಬಿಟ್ಟು ಮೊದಲು ನೀನು. ಏನು ಹೇಳ್ದಂಗೆ ಎಲ್ಲರೂ ಮೋಸ ಮಾಡಿಬಿಟ್ರು, ಅಪ್ಪ ಕೋಪ ಮಾಡ್ಕೊಂಡಿದ್ದಾರೆ, ಏನು ಮಾಡೋಣ ಹಂಗೆ ಹಿಂಗೆ ಅಂತ ಹೇಳ್ತಿದ್ರೆ ನೀನು. ಏನಾಯ್ತಂತ ಹೇಳು, ಅದಕ್ಕೂ ಏನಾದರೂ ಪರಿಹಾರ ಹುಡ್ಕಣಂತೆ. ಅಪ್ಪವು ಯಾಕಪ್ಪ? ಯಾಕೆ ಏನಾಯ್ತಪ್ಪ? ಏನಾರ ಅಂದ್ರ ನಿನಗೆ? ನೋಡು ಎಂತ ದಡ್ಡ ನನ್ನ ಮಗ ಅಂದ್ರೆ ನಾನು. ನೋಡು ನನ್ನ ಮಗಂಗೋಸ್ಕರ ಏನು ಕಷ್ಟಪಟ್ಟಿಲ್ಲ ಇಷ್ಟು ದಿವಸ. ನಾನು ಏನೇನೂ ಮಾಡಿಲ್ಲ ನಮ್ಮ ಗಜೇಂದ್ರಗೋಸ್ಕರ. ನಾನು ಹೋಗ್ತಿರೋದು ನೋಡ್ಬಿಟ್ಟು ಅಲ್ಲಿ ಹಿಂದಿಂದನೇ ನಮ್ಮ ಅಪ್ಪ ಬೇಜಾರು ಮಾಡ್ಕೊಂಡು ಹೋಗ್ತೈತಂತ ಈ ವಿಷಯ ಕೇಳೋದಕ್ಕೆ ಹೆಂಗ್ ಬಂದಾನಂತ. ಇವ್ರಿಗೆಲ್ಲ ನಾನು ಚೆನ್ನಾಗಿ ನೋಡ್ಕೊಂಡೆ, ಇವರೇ ನನಗೆ ಮೋಸ ಮಾಡ್ಬಿಟ್ರು. ಆದ್ರೆ ನನ್ನ ಮಗ ಗಜೇಂದ್ರ ನೋಡು ನನ್ನ ಕಷ್ಟ ಸುಖಕ್ಕೆ ಹೆಂಗಾಗ್ತಿದ್ದಾನಂತ. ಪಾಪ ಏನಂತ ಹೇಳೋಣ ನಾನು. ಎಲ್ಲಾರು ಮೋಸ ಮಾಡ್ಬಿಟ್ರು ಕಳ್ಳ ಪಾಪ. ನನಗೆ ಈ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡಂಗ್ ಮಾಡ್ಬಿಟ್ರು ಕಳ್ಳ ಪಾಪ. ನನಗೆ ತಿರ್ಗಾಡಕ್ ಆಗ್ತಿಲ್ಲ ಕಳ್ಳ. ಏನ್ದ ಮಾಡೋದು? ತಲೆ ಕೆಟ್ಟು ಹೋಗಂಗ್ ಆಗ್ತೈತ್ ಕಳ್ಳ ಪಾಪ ಗಜೇಂದ್ರ ನನಗೆ. ಅಪ್ಪವು ಅದ್ಯಾಕಪ್ಪ ಏನೇನೋ ಮಾತಾಡ್ತಿದ್ಯಾ ನೀನು? ಯಾಕಪ್ಪ? ಯಾಕೆ ಏನಾಯ್ತಪ್ಪ? ಹೇಳಪ್ಪ ಏನಾಯ್ತು? ಯಪ್ಪಾವು ನಾವಿರೋವರೆಗೂ ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ಬೇಡ ಕಣಪ್ಪ. ನಾನಿದ್ದೀನಿ ಕಣಪ್ಪ ನಿನ್ನ ಜೊತೆ, ನಾನಿದ್ದೀನಿ. ನಿನ್ಗೇನಾದ್ರೂ ಆಗೋದಕ್ಕೆ, ನಿನಗೆ ಬೇಜಾರು ಮಾಡಿಸೋದಕ್ಕೆ ನಾನು ಬಿಡ್ತೀನಿ ಅಂದ್ಕೊಂಡಿದ್ದೀನಿ. ನೀನು ಅವೆಲ್ಲ ಯೋಚನೆ ಮಾಡಬೇಡ. ಹೇಳಪ್ಪ ಏನಾಯ್ತಪ್ಪ? ಹೇಳಪ್ಪ ಬಾಯ್ ಬಿಟ್ಟು. ಏನಾಯ್ತಂತ ಹೇಳು. ಎಲ್ಲಿ ಹೋಗ್ತಿದ್ದೆ ನೀನು? ಏನು ತೊಂದರೆ ಆಯಿತು? ಯಾರಾದರೂ ಬೈದ್ರಾ? ಯಾರಾದ್ರು ಗಲಾಟೆ ಏನಾದರೂ ಮಾಡಿದ್ರಾ? ಏನಾಯ್ತು? ಶಶಿ ನೀನಾದ್ರೂ ಹೇಳಮ್ಮ, ಯಾಕಮ್ಮ ಹಿಂಗೆಲ್ಲ ಆಗ್ತಿದ್ದೀರಾ? ಎಲ್ಲಿ ಹೋಗ್ತಿದ್ದೀರಾ ನೀವು? ಅಪ್ಪಯ್ಯ ಯಾಕೆ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡೈತಲ್ಲ, ಅಳ್ಳರಂಗೆ ಮಾಡ್ತಿದ್ದಾನೆ. ನೀವು ದಿಲೀಪ ನೋಡಿದ್ರೆ ದಿಲೀಪನೂ ಹಿಂಗೆ ಬೇಜಾರು ಮಾಡ್ಕೊಂಡಿದ್ದಾನೆ. ಏನಮ್ಮ ಏನಾಯ್ತಮ್ಮ? ಏನು ತೊಂದರೆನಮ್ಮ? ಅಯ್ಯೋ ನಾನೇ ಹೇಳ್ತೀನಿ ಬಿಡೋ ಅಣ್ಣ. ಏನಿಲ್ಲ, ನಮ್ಮ ಚಂದು ಇದ್ದಾಳೆ ನೋಡು. ಚಂದು ಅವರ ಮಾವನ ಮಗನ ಜೊತೆ ಹೋಗ್ಬಿಟ್ಟು ಮದುವೆ ಆಗ್ಬಿಟ್ಟಿದ್ದಾಳೆ ಕಣೋ. ಅಪ್ಪಂಗೂ ಗೊತ್ತಿಲ್ಲ ಏನಿಲ್ಲ. ನೆನ್ನೆ ಬೆಳಿಗ್ಗೆ ನಾನು ಮನೆ ಹತ್ರನೇ ಇದ್ದೆ. ನಾನು ಇಂಟರ್ವ್ಯೂಗೆ ಹೋಗ್ತಿದ್ದೀನಿ ಅಂತ ಹೇಳಿದಾಗ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ಸುಮ್ಕಿರಮ್ಮ ಇಂಟರ್ವ್ಯೂಗೆ, ಒಬ್ಳೆ ಹೋಗ್ಬೇಡ ಕಣಮ್ಮ ಅಂತ ಹೇಳಿದೆ. ಇಲ್ಲ ನಾನು ಬರೋಲ್ಲ ಅಂದರೆ ಬರೋಲ್ಲ ನೀನು ಕಾರಲ್ಲ ಅಂತ ಹೇಳಿದ್ಲು. ಆದರೂ ನನಗೆ ಅವಾಗಲೇನೇ ಅನುಮಾನ ಶುರು ಆಯಿತು ಅವಳ ಮೇಲೆ. ಶುರು ಆದ್ರೂ ಕೂಡ ಕಾದೆ ಅತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ? ನನ್ನ ಮಾತೇ ಕೇಳ್ತಿರಲ್ಲ ಮೊದಲಿಂದ ಅಂದ್ಕೊಂಡು ನಾನು ಕಾದೆ ಅತ್ಲಾಗಿ. ಹೋಗಿ ಬರ್ತಾಳೆ ಅತ್ಲಾಗಿ ಇವಳೆ, ಇನ್ನೇನಕ್ಕೆ ನಾನು ಹೋಗೋಣ ಅಂತ. ನೋಡಿದ್ರೆ ಅವಳು ಹಿಂಗೆ ಹೇಳ್ತಿದ್ದಾಳೆ, ಮಾಡಿದ್ಲಲ್ಲ ಅಂತ ಎಡೀ ಊರವರೆಲ್ಲರೂ ಮಾತಾಡ್ತಿದ್ದಾರೆ. ಅದಕ್ಕೆ ಅತ್ಲಾಗಿ ಏನು ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ. ಅಪ್ಪಯ್ಯ ಬೇಜಾರು ಮಾಡ್ಕೊಂಡು ಹೋಗಿ ನೋಡ್ಕೊಂಬರಂಬ, ಮಾತಾಡ್ಸ್ಕೊಂಬರಂಬ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೋಗ್ತಿದ್ದೀವಿ.
ಅಲ್ಲ ಕಣಪ್ಪ, ಈಗ ಅವಳು ಮದುವೆ ಆಗಿ ಬಂದಿದ್ದಾಳಂದ್ಮೇಲೆ ನಾವ್ ಏನು ಆಗಲ್ಲ. ಒಬ್ರಿಗೊಬ್ರು ಇಷ್ಟಪಟ್ಟು ಬಂದಿದ್ದಾರೆ, ಮದುವೆ ಆಗಿದ್ದಾರೆ ಸಾಮು. ಇನ್ನೇನು ಇಷ್ಟೊತ್ತವರೆಗೂ ಸುಮ್ಮನಿರ್ತಾರ? ಅವನು ನಿಮ್ ಬಾ ಮೈದಿದ ನೋಡು, ಹುಟ್ಟು ಕಳ್ಳ ಅವನು. ಮೊದ್ಲೇನೆ ಕಾಯ್ತಿದ್ದಾನೆ ಹೆಂಗ ಸಾವುಕಾರ ಮನೆ ಮಗಳು ಇಷ್ಟು ದಿವಸ ಬಿಡ್ಕೊಂಡಿರ್ತಾನ ಅವನು. ಇಷ್ಟು ಟೈಮು ಹೋಗ್ಬಿಟ್ಟು ಇಬ್ರಿಗೂ ಮದುವೆ ಮಾಡಿಸ್ಕೊಂಡ್ ಬಂದು ಚೆನ್ನಾಗಿ ಮನೇಲಿ ಇದ್ದಾರೆ ಅವರು. ಅವರೆಲ್ಲ ನೆಮ್ಮದಿಯಾಗಿದ್ದಾರೆ. ನೆಮ್ಮದಿ ಹಾಳು ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಊಟ ತಿಂಡಿ ಬಿಟ್ಕೊಂಡು ಅಳ್ತಾ ನೀನಿದೆಯಾ ಅಷ್ಟೇ. ನನ್ನ ಮಾತು ಕೇಳಪ್ಪ, ನೀನು ಏನಕ್ಕೆ ಅವ್ರ ಮಂತ ಹೋಗ್ತಿದ್ಯಾ? ಏನು ಪ್ರಯೋಜನ ಇಲ್ಲ ಇವಾಗ ಹೋದ್ರೆ. ಏನು ಪ್ರಯೋಜನ ಬಂತು ಹೇಳು? ನೀನು ಹೋದ್ರೂ ನಿನಗಲ್ಲಿ ಗೌರವ ಕೊಡಲ್ಲ, ಬೆಲೆ ಕೊಡಲ್ಲ. ನಿನ್ನ ಮಗಳೇ ಬೇಕಾದ್ರೆ ವಾಪಸ್ ಅಂದೆ ಕಳಿಸ್ಬಿಡ್ತಾಳೆ ಇವಾಗ. ಹಂಗಾಗಿ ನನ್ನ ಮಾತು ಕೇಳು, ನೀನು ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕಿರು. ಆರಾಮಾಗಿ ಇನ್ನೇನು ಮದುವೆ ಆಗಿದ್ದಾಳಂದ್ಮೇಲೆ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಬಿಡತ್ಲಾಗಿ ಅವಳ ಪಾಡಿಗೆ ಅವಳು ಚೆನ್ನಾಗಿದ್ದು ಬಿಡ್ಲು ಅಂತ ಇದು ಬಿಡ್ಲಿ, ಆರಾಮಾಗಿ ಇದ್ದು ಬಿಡಮ್ಮ. ಇನ್ನೇನು ನಮ್ಮ ಮನೆ ಹತ್ರ ಇನ್ಯಾವತ್ತೂ ಬರಕ್ಕೆ ಹೋಗ್ಬೇಡ. ನೀನು ಎಷ್ಟಾಯ್ತು ಅಷ್ಟು ಮಾಡ್ಕೊಂಡು ನೆಮ್ಮದಿಯಾಗಿದ್ದು ಬಿಡಮ್ಮ. ಓದಿಸಿದೀವಿ, ಎಲ್ಲಾದರೂ ಜೀವನ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಿನ್ನ ಪಾಡಿಗೆ ನೀನು ಸುಮ್ಮಗ್ ಬಾ. ತಂದೆ ತಾಯಿಗಳು ಬೆಲೆ, ಅಣ್ಣ ಅತ್ತಿಗೆ ಬೆಲೆ ಅವಳಿಗೆ ಯಾವಾಗ ಗೊತ್ತಾಗುತ್ತಂದ್ರೆ ಮುಂದೆ ಹೋಗ್ತಾ 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 ಗೊತ್ತಾಗುತ್ತೆ. ಒಳ್ಳೆಯವರಿದ್ರೆ ಪರವಾಗಿಲ್ಲ, ಚೆನ್ನಾಗಿರ್ಲಿ, ತಂಗಿ ಚೆನ್ನಾಗಿರ್ತಾಳಂತ ನಮಗೂ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದರೂ ನಮಗೆಲ್ಲ ಮೋಸ ಮಾಡಿಬಿಟ್ಟು ಅವಳು ಮದುವೆ ಆಗಿದ್ದಾಳನ, ಮುಂದೆ ಏನಾದ್ರೂ ಅವನು ಗಿರೀಶ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಸರಿನಾ? ನಾನು ಓದಿದ ಕಾಲೇಜ್ಗೆ ಅವನು ಹೋಗ್ತಿದ್ದ, ಎಷ್ಟು ಪೋಲಿ ಇದ್ದಾನೆ, ಅವನು ಏನೇನು ಅವತಾರಗಳು ಮಾಡ್ತಿದ್ದ, ಎಷ್ಟು ದಿವಸ ಕಾಲೇಜಿಗೆ ಬರ್ದಂಗಿದ್ದಾನೆ, ಎಷ್ಟು ಸಬ್ಜೆಕ್ಟ್ಗಳು ಫೇಲ್ ಆಗಿದ್ದಾವೆ, ನನಗೆ ಪ್ರತಿ ಒಂದೂ ಕೂಡ ಚೆನ್ನಾಗಿ ಗೊತ್ತಿದೆ. ಅವನು ನಾವು ಹೇಳ್ಕೊಳ್ಳೋರಷ್ಟು ಒಳ್ಳೆಯವನೇನಲ್ಲ ಅವನು ಗಿರೀಶ. ನನಗೆ ಗೊತ್ತಿದೆ ಅವನು ಏನೇನಂತ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ಗೊತ್ತಿದ್ದು ಏನು ಪ್ರಯೋಜನ ಇಲ್ಲ. ಮದುವೆಯಾಗಿ ಮಾಡ್ಕೊಂಡ್ ಬಂದಿದ್ದಾರಂದ್ಮೇಲೆ ನಡೀರಿ, ಆಯಿತು, ಒಂದು ಮಾತು ಹೋಗಿ ಕೇಳ್ಕೊಂಬಂದ್ಬಿಡೋಣ. ಮದುವೆ ಆಗಿದಾರೋ ಆಗಿಲ್ವೋ ನಮಗೆ ಕನ್ಫರ್ಮೇಷನ್ ಬೇಕು. ಚೆನ್ನಾಗಿದ್ದಾಳ ಇಲ್ಲ ಅಂತ ನೋಡ್ಕೊಂಬಂದ್ಬಿಡೋಣ. ಅವಳು ಏನು ಮೋಸ ಮಾಡಿದ್ರು, ಎಷ್ಟೇ ಹೋಗಿ ಮದುವೆ ಮಾಡ್ಕೊಂಡ್ ಬಂದಿದ್ರು, ಎಷ್ಟೇ ಆದರೂ ನಮ್ಮ ತಂಗಿನೇ ಅಲ್ವಾ? ಎಲ್ಲದಕ್ಕೂ ನಾವೇ ಆಗಬೇಕು. ನಡೀರಿ, ಹೋಗಿ ಬರೋಣ. ಅಪ್ಪ ನಡಿಯಪ್ಪ, ನಾನು ಬರ್ತೀನಿ. ನಿನಗೊಬ್ನಿಗೆ ಇನ್ನೇನು ಕಳ್ಸೋಣ? ದಿಲೀಪ ಅನ್ನೋದು ಬರ್ತಿದ್ದಾನೆ, ನಾನು ಬರ್ತೀನಿ, ನಡೀರಿ. ಅಪ್ಪ ನಡಿ, ಗಜೇಂದ್ರ ಅಣ್ಣನು ಬರ್ತಾನಂತೆ, ನಡೀರಿ ಹೋಗಿ ಬರೋಣ. ನನಗೆ ನಮ್ಮ ಅಪ್ಪನ ಮುಖಾನೇ ನೋಡೋಕ್ಕಾಗ್ತಿಲ್ವಲ್ಲಪ್ಪ. ಮಾವ ಇಷ್ಟೊಂದೆಲ್ಲ ಕೆಟ್ಟವನಂತ ನಾನಂತೂ ಊಹಿಸ್ಕೊಂಡಿರಲ್ಲ ಕಣಪ್ಪ. ನೀನು ಬಾಮೈದ ಹಿಂಗೆಲ್ಲ ನಿನಗೆಲ್ಲ ಮೋಸ ಮಾಡ್ತಾನೆ, ಬೇಜಾರು ಮಾಡಿಸ್ತಾನಂತ. ಅಯ್ಯೋ 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 ಅಯ್ಯೋ, ಮೊದಲು ಎಲ್ಲ ಬಾಬಾ 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 ಅಂದ್ಕೊಂಡು ಅದೇನು ನಾಟಕ ಮಾಡೋನು, ನಾಟಕಗಾರ. ಇಷ್ಟೊಂದೆಲ್ಲ ಕೆಟ್ಟ ಬುದ್ಧಿ, ಇಷ್ಟೊಂದೆಲ್ಲ ವಿಷ, ಇಷ್ಟೊಂದೆಲ್ಲ ಕುತಂತ್ರ ಬುದ್ಧಿ ನಿನ್ನ ಮೇಲೇನೆ ಪ್ರಯೋಗ ಮಾಡ್ತಾನಂತ ನಾನು ಯಾವತ್ತೂ ಊಹಿಸ್ಕೊಂಡಿರಲ್ಲ ಕಣಪ್ಪ. ನಿನಗೆ ಮೋಸ ಮಾಡಿಬಿಟ್ಟ ಕಣಪ್ಪ, ಅವನು ಮೋಸ ಮಾಡಿಬಿಟ್ಟ. ನನಗೆ ಎಷ್ಟೊಂದೆಲ್ಲ ಬೇಜಾರಾಗ್ತಿದೆ ಗೊತ್ತಾ? ತಡ್ಕೊಳಕ್ ಆಗ್ತಿಲ್ಲ ನನಗೆ. ಹಂಗೆ ಕಳ್ಳ ಪಾಪ ಮಾಡೋದು, ಎಲ್ಲಾರು ಹಂಗೆ ಕಣೋ ಮಾಡೋದು. ಪಾಪ ನನ್ಗಂತೂ ನೀವಂತೂ ಕೈ ಬಿಡ್ಬಿಡ್ರಿ ಕಣ್ರಲ್ಲ, ನನ್ನ ಜೊತೆಲೇ ಇರೋಲ್ಲ. ನೀವಿಲ್ಲ ಅಂದ್ರೆ ನನ್ನ ಕೈ ಕಾಲೇ ಆಡ್ತಿಲ್ಲ ಕಣ್ರೋ. ಇಬ್ರು ಖುಷಿ ಖುಷಿಯಾಗಿ ಅಣ್ಣ ತಮ್ಮ ಚೆನ್ನಾಗಿರ್ರಪ್ಪ. ಒಟ್ಟಿಗೆ ನೀನು ಇರೋ ಬೇಡ ಅನ್ನಲ್ಲ ನಾನು, ಮಾತ್ರ ನೀವು ಚೆನ್ನಾಗಿರಪ್ಪ. ಎಲ್ಲಾರು ಮೋಸ ಮಾಡ್ಬಿಟ್ರು ಕಣ್ರು, ನನಗೆ ಸೇರ್ಕೊಂಡ್ಬಿಟ್ಟು ಎಲ್ಲಾರು ಮೋಸ ಮಾಡ್ಬಿಟ್ರು. ನನಗೆ ಸಾವುಕಾರ ಅನ್ನೋದು ಇಡೀ ಊರಲ್ಲೇ ಎಷ್ಟು ಬೆಲೆ ಕೊಡ್ತಿದ್ರು. ಇವಳು ಇಂಥ ಕೆಲಸ ಮಾಡಿದಾಳಂದ್ಮೇಲೆ ಈಗ ತಲೆ ಎತ್ಕೊಂಡು ತಿರ್ಗಾಡಕ್ ಆಗುತ್ತೆ ಅಂದ್ರಲ್ಲ. ಇಲ್ಲ, ನನ್ನ ಪಾಲಿಗೆ ನನ್ನ ಮಗಳು ಇಲ್ವೇ ಇಲ್ಲ ಅನ್ಕೊಂಡ್ಬಿಡ್ತೀನಿ. ಬೇಕಾದ್ರೆ ನೀವು ಚೆನ್ನಾಗಿರಪ್ಪ ಇನ್ಮೇಲಿಂದ. ನಿಮ್ಮ ಮೇಲೆ ಬಹಳ ಭರವಸೆ ಆಸೆಗಳು ಇಟ್ಕೊಂಡಿದ್ದೀನಿ. ಅಪ್ಪ ಅಪ್ಪ ಯಾಕಪ್ಪ ಇಲ್ಲಿ ಮಧ್ಯದಲ್ಲಿ ದಾರಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಅಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೆ ನೀನು? ಅವೆಲ್ಲ ಏನು ಮಾತಾಡ್ಬೇಡ. ನಮಗೆ ಗೊತ್ತಿದೆ, ನಾವು ಅಣ್ಣ ತಮ್ಮದ್ರುಗಳೆಲ್ಲ ಚೆನ್ನಾಗಿರ್ಬೇಕು, ಹೇಗಿರ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನೀನು ಏನು ಯೋಚನೆ ಮಾಡಬೇಡ, ಸರಿನಾ? ನಡಿ, ಮೊದಲು ಆ ನಡಿ, ಹೋಗ್ಬಿಟ್ಟು ಅದೇನು ಎತ್ತ ಅಂತ ಪ್ರತಿಯೊಂದನ್ನು ವಿಚಾರಿಸ್ಕೊಂಡು ಬರೋಣ. ಮೊದಲು ಅಲ್ಲಿ ಹೋಗ್ತಿದ್ದೀವಿ, ಹೋಗ ನಡಿ. ನೀನು ಹಿಂಗೆ ಗತ್ತಲ್ಲೇ ಇರಬೇಕು ಕಣಪ್ಪ. ಯಾವತ್ತಿದ್ರು ನೀನು ಕುಸಿಬಾರ್ದು, ಸರಿನಾ? ಯೋಚನೆ ಮಾಡಬಾರ್ದು, ಸರಿನಾ? ಮೊದಲಿಂದ ನೀನು ಎಷ್ಟು ಗಟ್ಟಿಯಾಗಿದ್ದೋ ಆ ಗತ್ತು, ಹಳೆ ಗತ್ತು ಮರಿಬೇಡ ಕಣಪ್ಪ. ಇನ್ನು ಚೆನ್ನಾಗಿ ಇರಬೇಕು ನನ್ನ ಕಣ್ಮುಂದೆ. ನಮ್ಮ ಅಪ್ಪ ಯಾವತ್ತೂ ಕೂಡ ತಲೆ ಬಗ್ಗಿಸ್ಕೊಂಡು ತಿರ್ಗಾಡಕ್ಕೆ ಹೋಗ್ಬಾರ್ದು. ತಲೆ ಎತ್ಕೊಂಡೇನೆ ಖುಷಿಯಾಗಿರ್ಬೇಕು. ನಾನು ಬಯಸೋದು ಅಷ್ಟೇನೆ, ಹಂಗೆ ಖುಷಿಯಾಗಿರ್ಬೇಕು. ನಿಮ್ಮಿಂದೆ ನಾನು ಇರ್ತೀವಿ. ನಡಿ, ನೀನು ಯಾಕೆ ಯೋಚನೆ ಮಾಡ್ತೀಯಾ?